ಮೊನ್ನೆ ದಂಡೋತಿನಲ್ಲಾಯ್ತು, ಅಫ್ಜಲ್ಪುರಲ್ಲಾಯ್ತು, ಇವತ್ತು ಸೇಡಂನಲ್ಲೂ ಆಗಿದೆ, ಸಿಟಿನಲ್ಲೂ ಕೂಡ ಆಗಿದೆ. ಈಗ ನೋಡಿ, ಇದನ್ನು ಕೂಡ ನಾನು DC ಅವ್ರಿಗೆ ಹೇಳಿದ್ದೀನಿ, ಅಧಿಕಾರಿಗಳು ಕಂಪಲ್ಸರಿ ಹೋಗ್ಬಿಟ್ಟು ರ್ಯಾಂಡಮ್ ಆಗಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಿಲ್ಲ ಅಂದರೆ ಇವೆಲ್ಲ ನಡೆಯೋದೆ. ಈಗ ಇದಕ್ಕಾದಂಥ ಒಂದು ಇಲಾಖೆ ಇದೆ, ಇದು ಯಾವುದು ಅನಾಥ ಇಲಾಖೆ ಅಲ್ಲ. JD ಇದ್ದಾರೆ, AD ಇದ್ದಾರೆ, ಅಲ್ಲಿ ವಾರ್ಡನ್ ಇರ್ತಾರೆ, ಇವರೆಲ್ಲರೂ ಕೂಡ ಜವಾಬ್ದಾರಿ ಇರ್ಬೇಕು ಅದರಲ್ಲಿ. ಅದೇ 4 ಆಗಿದೆ ಇದರಲ್ಲಿ. ಈಗ ಒಂದರಲ್ಲಿ ಏನಾಗಿದೆ, ನಿಮ್ಗೆ ಗೊತ್ತಿರೋ ಹಾಗೆ ಪ್ಯಾನಿಕ್ ಆಗ್ಬಿಡ್ತಾರೆ. ಒಂದು ಇಬ್ಬರಿಗೆ ಏನಾದರೂ ಆದರೆ ಎಲ್ಲ ಮಕ್ಕಳಿಗೂ ಪಾಪ ಪ್ಯಾನಿಕ್ ಇದು ಸ್ಟಾರ್ಟ್ ಆಗುತ್ತೆ. ಬಟ್ ಜವಾಬ್ದಾರಿ ನಮ್ಮ ವಾರ್ಡನ್ಗಳದ್ದು ಮತ್ತು ಸಂಬಂಧಪಟ್ಟಂಥ ಇಲಾಖೆದವರಿಗೆ. ಅದಕ್ಕೆ ನಾನು DCಗೆ ಹೇಳಿದ್ದೀನಿ, ಅಧಿಕಾರಿಗಳು ಖುದ್ದಾಗಿ, ಜಿಲ್ಲಾ ಅಧಿಕಾರಿಗಳಿರ್ಬೋದು, ತಾಲೂಕು ಅಧಿಕಾರಿಗಳಿರ್ಬೋದು, ರ್ಯಾಂಡಮ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ, ಅದನ್ನು ಗೌಪ್ಯವಾಗಿ. ಇಲ್ಲಿ ನೀವು ಬರ್ತೀನಿ ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗೇ ಇರ್ತದೆ. ಸೊ ಅದನ್ನು ನಾವು ಆಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಸ್ವಲ್ಪ ಇದು ಆಗ್ತದೆ. ಎಲ್ಲ ಅದು ಪ್ರಕ್ರಿಯೆಯನ್ನು ಅದನ್ನ ಪುನಃ ಪರಿಶೀಲನೆ ಮಾಡಿಸ್ತೀವಿ. ಅದು ಸುಮ್ಮನೆ ಅಲ್ಲಿ ಅವನ ವಾರ್ಡನ್ ಸಸ್ಪೆಂಡ್ ಮಾಡೋದು, ಇನ್ನೊಬ್ರು ಯಾರು ಆಫೀಸ್ ಬಾಯ್ ಸಸ್ಪೆಂಡ್, ಆ ರೀತಿ ಆಗ್ತದೆ ಹೊರತು ಇಲ್ಲಿ ಫುಡ್ ಕಾಂಟ್ರಾಕ್ಟರ್ ಯಾರು ಸಪ್ಲೈ ಮಾಡೋದು ಇಲ್ಲ. ಅದನ್ನು ಕೂಡ ಪರಿಶೀಲನೆ ನಡೆಸಿದ್ದೀವಿ. ಅಲ್ಲಿಂದ ಇವರು ಆಹಾರನ ತಗೊಂಡಿದ್ದಾರೆ, ಏನು ಚೆಕ್ ಮಾಡಿದ್ದಾರೆ, ವೇರ್ ಆಟ್ ಇಟ್ ದಟ್ ಆಲ್ಸೋ. ಇನ್ನು ಒಬ್ರಿಗೆ ಆಗಲೇ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ವರೆಗೂ ನೋಟಿಫಿಕೇಶನ್ ಕೊಟ್ಟಿದ್ದೀವಿ, ಅಂದರೆ ಹೇಳಿದ್ದೀವಿ, ಹಿಂಗೆ ಮಾಹಿತಿ ನೀಡಿದ್ದೀವಿ, ಇಂಥವ್ರು ಕಳಪೆ ಮಾಡ್ತಾ ಇದ್ದಾರೆ ಅಂತ. ಅವ್ರು ಇಲ್ಲೂ ಮತ್ತು ಯಾದಗಿರಿನಲ್ಲಿ ಎಲ್ಲೋ ನೋವು ಮಾಡ್ತಾ ಇದ್ದಾರಂತೆ, ಅದನ್ನು ಹೇಳಿದ್ದೀವಿ. ಸರ್ ಕೇಳಿಸ್ತಾ ಇಲ್ಲ ಇವರು. ಒಂದು ನಿಮಿಷ. ಫುಡ್ ಗ್ರೈನ್ ಸಪ್ಲೈ ಇಲ್ಲ, ಅದನ್ನೇ ನಾನೇ ದೂರು ಕೊಟ್ಟಿದ್ದೀನಿ ಮುನಿಯಪ್ಪ ಸಾಹೇಬ್ರಿಗೆ, ಒಂದು ಹೆಸರು ಕೊಟ್ಟಿದ್ದೀನಿ ಅವರಿಗೆ. ಅದು ಆ್ಯಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಸ್ವಲ್ಪ ನೀವು ಹೇಳಿದ್ದ ನಾನು ಪುನಃ ಪರಿಶೀಲನೆ ಮಾಡಿಸ್ತೀನಿ ಅದನ್ನು. ಎವ್ರಿಥಿಂಗ್ ಎಸ್, ಅವ್ರ ಮೇಲೂ ಪ್ರೊಕ್ಯೂರ್ಮೆಂಟ್ ಯಾರು ಮಾಡಿದ್ದಾರೆ ಮತ್ತು ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರ ಮೇಲೂ ಆಗುತ್ತೆ. ನಾವು KDP ಮಾಡೋಣ, ನಿಮ್ಗೆ ಗೊತ್ತಲ್ರಿ, ಇಲಾಖೆ ವಾರ್ ಮಾಡ್ತೀವಿ ಬಂದಾಗೆಲ್ಲ. ನೀವು ಕೂಡ್ಬೋದಲ್ಲ. ಈಗ KDP ಆಯ್ತು, KDPನೂ ಮಾಡೋಣ ತಗೊಳ್ಳಿ. ಈಗ ಏನಾಗ್ತದ, ಒಂದೇ ದಿನದಲ್ಲಿ ಎಲ್ಲರೂ ಮಾಡೋಕ್ಕಾಗಲ್ಲ. ಈಗ ಇಲ್ಲ, ಅದು ಅವಾಗ ಅಲವ್ ಇರಲ್ಲ, ಅದಾದ್ಮೇಲೆ KDPನಲ್ಲೂ ಅಲವ್ ಇಲ್ಲ ಆ್ಯಕ್ಚುಲಿ.